ಮೃತ್ಯೋರ್ಮ ಅಮೃತಂ ಗಮಯ. ದೀಪವನ್ನ ಬೆಳಗೋದು ಅಂತ ಹೇಳಿದ್ರೆ ಕತ್ತಲಿನಿಂದ ಬೆಳಕಿನೆಡೆಗೆ ದಾರಿ ತೋರುವಂತಹ ಮಾರ್ಗ. ಹಾಗೆ ಶ್ರೀಮತಿ ದಿವ್ಯಮ್ಮ ಅವರು ವೇದಿಕೆ ಮೇಲೆ ಬರಬೇಕು. ಈಗ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ, ದೀಪವನ್ನ ಬೆಳಗಿದ್ದಾಗಿದೆ. ಹಾಗೆ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರು ನಮ್ಮೆಲ್ಲರನ್ನ ಕುರಿತು ಹಿತವಚನಗಳನ್ನ ಹೇಳಬೇಕಾಗಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ, ನಿಮಗೆ, ನಿಮ್ಮ ಮಕ್ಕಳಿಗೆ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನ ತರಲಿ ಅಂತ ಹಾರೈಸುತ್ತೇನೆ. ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಬಯಲು ರಂಗಮಂದಿರ ಅಂದ್ರೆ ಆಂಫಿ ಥಿಯೇಟರ್, ಓಪನ್ ಡೋರ್ ಬಯಲು ರಂಗಮಂದಿರವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಜನಗಳಿಗೆ. ಬಹಳ ವರ್ಷದಿಂದ ಪ್ಲಾನ್ ಮಾಡಿ ಇದನ್ನ ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಕೆರೆದು ಮೊದಲನೇ ಹಂತದಲ್ಲಿ ಸುಮಾರು 7-8 ವರ್ಷ ಹಿಂದೆ ಡೆವಲಪ್ ಮಾಡಿದ್ವಿ. ಅದಕ್ಕೆ ಮೊದಲು ಈ ಕೆರೆ ನೋಡೋದಕ್ಕೆ ಕಾಣಿಸ್ತಾನೆ ಇರಲಿಲ್ಲ. ಈ ಕೆರೆಯಲ್ಲಿ ಬರೀ ಎಲ್ಲ ನಮ್ಮ ಟಾಯ್ಲೆಟ್ ವೇಸ್ಟ್ ತುಂಬೋಗಿತ್ತು. ಒಂದು ಕಾಲದಲ್ಲಿ ಕೆರೆ ಕಡೆಗೆ ತಿರುಗಿ ನೋಡಕ್ಕೂ ಆಗ್ತಾ ಇರಲಿಲ್ಲ, ಕೆರೆ ಕಾಣ್ತಾನೂ ಇರಲಿಲ್ಲ. ನಾನು ಫಸ್ಟ್ ಇಲ್ಲಿ ಬಂದಾಗ ಬರೀ ಎಲ್ಲ ಮೇಲಿಂದು ಆ ಕಡೆ ಸಹಕಾರ ನಗರ, ಬ್ಯಾಟ್ರಾಯನ್ಪುರ, ಈ ಅಮೃತಹಳ್ಳಿದು ಎಲ್ಲ ಟಾಯ್ಲೆಟ್ ವೇಸ್ಟ್ ಎಲ್ಲ ಎಲ್ಲಿತ್ತು ಅಂತ ಹೇಳಿದ್ರೆ ಬರೀ ಕೆರೆ ಒಳಗೆ ಇತ್ತು. ಕೆರೆ ಒಳಗೆ ನೀರು ನಿಲ್ತಾ ಇರಲಿಲ್ಲ, ಬರೀ ಪೂರ್ತಿ ಅದೇ ಇತ್ತು. ಅದನ್ನ ಒಂದು 10 ವರ್ಷದ ಹಿಂದೆ ಒಂದು ಸುತ್ತು ರೆಡಿ ಮಾಡಿ ಅದನ್ನೆಲ್ಲ ಎತ್ತಿ ಹೊರಗಡೆ ಹಾಕಿ ಮತ್ತೆ ಕೆರೆ ತರ ಅದನ್ನ ಕೆರೆ ಶೇಪಿಗೆ ತಗೊಂಡು ಬಂದ್ವಿ. ಅದಾದ್ಮೇಲೆ ಈಗ ಮತ್ತೆ 2 ವರ್ಷ ಹಿಂದೆ ವೆಟ್ಲ್ಯಾಂಡ್ ಎಲ್ಲ ಹಾಳಾಗಿತ್ತು, ಮತ್ತೆ ಹುಳು ತುಂಬಿಕೊಂಡಿತ್ತು, ಕಳೆ ತುಂಬಿಕೊಂಡಿತ್ತು. ಅದನ್ನೆಲ್ಲ ತೆಗೆಸುವಂತ ಕೆಲಸ 2 ವರ್ಷದ ಹಿಂದೆ ಮತ್ತೆ ಆರಂಭ ಮಾಡಿ ವಾಕಿಂಗ್ ಪಾತ್ ಹಾಳಾಗಿದ್ದನ್ನ ಸರಿ ಮಾಡಿ ಮೇಲಿಂದ ಸ್ವಲ್ಪ ಸೀವೇಜ್ ಬರೋದನ್ನೆಲ್ಲ ಸೈಡ್ ಅಲ್ಲಿ ಡ್ರೈನ್ ಮಾಡಿ ಅದು ಕೆರೆ ಒಳಕ್ಕೆ ಹೋಗದಂಗೆ ಹೊರಗೆ ಹೋಗೋ ತರ ಎಲ್ಲ ಮಾಡಿ ಮತ್ತೆ ಕೆರೆಯನ್ನ 2ನೇ ರೌಂಡ್ ಈಗ ರೆಡಿ ಮಾಡಿದ್ದೇವೆ. ಅದರ ಜೊತೆಗೆ ಇಲ್ಲಿ ಸ್ವಲ್ಪ ಒಂದು ಅರ್ಧ ಎಕರೆ ಎಕ್ಸ್ಟ್ರಾ ಇತ್ತು ಜಾಗ. ಇದು ಹಿಂದೆ ಯಾರ್ಯಾರು ಎನ್ಕ್ರೋಚ್ಮೆಂಟ್ ಗೆಲ್ಲ ಟ್ರೈ ಮಾಡಿ ಸ್ವಲ್ಪ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ರು. ಇದನ್ನು ಕೂಡ ಆ ಎನ್ಕ್ರೋಚ್ಮೆಂಟ್ ಎಲ್ಲ ತೆಗೆಸಿ ಯಾರ್ಯಾರೋ ನಿಷ್ಠೂರ ಮಾಡಿಕೊಂಡು ಅವರು ಎಲ್ಲ ನಿಷ್ಠೂರಗಳು, ಎಲ್ಲಿ ನಾವು ಅಕ್ರಮನ ತೆರವು ಮಾಡಕ್ ಹೋದ್ರು ಎಲ್ಲಾ ಕಡೆ ನಿಷ್ಠೂರಗಳೇ ಇದ್ದಿದ್ದೆ. ಅವ್ರದ್ದೆಲ್ಲ ನಿಷ್ಠೂರವನ್ನ ಅನುಭವಿಸಿ ಅವರೆಲ್ಲ ನಮ್ಮ ಮೇಲೆ ಸಿಟ್ಟಾಗಿ ಆ ಸಿಟ್ಟನ್ನ ಕೆಲವರೆಲ್ಲ ತೀರಿಸ್ಕೊಂಡ್ರು ಬೇರೆ ರೂಪದಲ್ಲಿ. ಅವೆಲ್ಲ ಅನುಭವಿಸ್ಲೇಬೇಕು. ಸರಿಯಾಗಿರೋ ಕೆಲಸ ಮಾಡಬೇಕು ಅಂತಂದ್ರೆ ಅವೆಲ್ಲ ಅದನ್ನ ಬಿಟ್ಬಿಡ್ತಾರೆ, ಬೇರೆ ಏನೋ ರೂಪದಲ್ಲಿ ನಮ್ಮ ಮೇಲೆ ಬರ್ತಾರೆ. ಅವೆಲ್ಲ ನಡೆಯೋದನ್ನ ನೀವು ಕೂಡ ನೋಡ್ತಾ ಇರ್ತೀರ. ಸೊ ಇದನ್ನ ಎನ್ಕ್ರೋಚ್ಮೆಂಟ್ ತೆರವು ಮಾಡಿ ಇಲ್ಲಿ ಏನಾದ್ರೂ ಈಗ ಕೆರೆಯಲ್ಲಿ ವಾಕಿಂಗ್ ಪಾತ್ ಚೆನ್ನಾಗಾಗಿದೆ, ಮತ್ತೆ ಪಕ್ಕದಲ್ಲಿ ಯೋಗ ಮಾಡೋದಕ್ಕೆ ಒಂದು ಪೆವಿಲಿಯನ್ ಮಾಡಿದ್ದೇವೆ, ಒಂದು ಓಪನ್ ಜಿಮ್ ಅಲ್ಲೂ ಕೂಡ ಇನ್ಸ್ಟಾಲ್ ಮಾಡಿದ್ದೇವೆ. ಆ ಕಡೆ ಮಕ್ಕಳಿಗೆ ಆಟ ಆಡೋದಕ್ಕೆ, ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಪ್ಲೇ ಗ್ರೌಂಡ್ ತರ ಆಗಿದೆ. ಯಾರಾದ್ರೂ ಬಂದ್ರೆ ಸೀನಿಯರ್ಸ್ ಅಲ್ಲಿ ಕೂತ್ಕೊಳ್ಳಕ್ಕೆ ಒಂದು ಪರ್ಗೋಲಾ ತರಾನು ಕೂಡ ಮಾಡಿದ್ದೇವೆ. ಇನ್ನ ಈ ಭಾಗದಲ್ಲಿ ಅಂದ್ರೆ ಇದು ಅಮೃತ್ ನಗರ ಆಗಿರ್ಬೋದು, ಈ ಕಡೆ ಸ್ವಲ್ಪ ಭುವನೇಶ್ವರಿ ನಗರ ಆಗಿರ್ಬೋದು, ಈಗ ಕೆರೆ ಕೆಳಗಡೆನೂ ಕೂಡ ತುಂಬಾ ಬಡಾವಣೆಗಳು ಬಂದಿದಾವೆ. ಮತ್ತು ಆ ಕಡೆಗೆ ಅಮೃತಹಳ್ಳಿ, ಅದ್ರ ಸುತ್ತ ಬಡಾವಣೆಗಳಿದಾವೆ. ಅವ್ರೆಲ್ಲಾರ್ಗೂ ಕೂಡ ಏನಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಇಂತಹದ್ದು ಒಂದು ಬಯಲು ರಂಗಮಂದಿರ, ಆಂಫಿ ಥಿಯೇಟರ್ ಇದ್ದರೆ ಎಲ್ಲಾ ಜನ ಈ ಭಾಗದವರು ಒಂದು ಕಡೆ ಸೇರಿ ನಮ್ಮ ಲೋಕಲ್ ಕಾರ್ಯಕ್ರಮಗಳು ಮಾಡಿಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತೇಳಿ ಇದನ್ನ ಮಾಡಬೇಕು ಅಂತ ನಾವೊಂದು 3-4 ವರ್ಷ ಹಿಂದೆನೆ ಪ್ಲಾನ್ ಮಾಡಿ ಅದಕ್ಕೆ ಬೇಕಾದಂತ ಗ್ರಾಂಟ್ ಅನ್ನ ರೆಡಿ ಮಾಡಿ
ನಾವೇ ಬಂದು ಸ್ಪಾಟ್ ವಿಸಿಟ್ ಮಾಡಿ ಇದನ್ನ ಡಿಸೈನ್ ಮಾಡಿ ಇಲ್ಲಿ ಮರಗಳನ್ನ ತೆಗೆಯದೆ ಮರಗಳನ್ನ ಉಳಿಸ್ಕೊಂಡೇ ಈ ಆಂಫಿ ಥಿಯೇಟರ್ ಅನ್ನ ಮಾಡಬೇಕು ಅಂತ ಹೇಳಿ ಆ ಮರಗಳನ್ನು ಕೂಡ ಉಳಿಸ್ಕೊಂಡು ಮರಗಳ ಸುತ್ತ ಇವತ್ತು ಈ ಆಂಫಿ ಥಿಯೇಟರ್ ಅನ್ನ ನಿರ್ಮಾಣ ಮಾಡಿ ಇವತ್ತು ಸ್ಥಳೀಯರ ಬಳಕೆಗೆ ಸಮರ್ಪಣೆಯನ್ನ ಇವತ್ತು ಮಾಡ್ತಾ ಇದ್ದೇವೆ ನಾವು. ಇಷ್ಟು ಇದರ ಹಿನ್ನೆಲೆ. ಉದ್ದೇಶ ಏನು ಅಂದ್ರೆ ಈಗ ತಾನೇ ನಾನು ಹೇಳಿದ ಹಾಗೆ ನಮ್ಮ ಈ ಸುತ್ತಮುತ್ತ ಈಗ ತುಂಬಾ ಜನ ವಾಸ ಮಾಡ್ತಾರೆ. ಈ ಹಿಂದ್ಗಡೆ ಬಡಾವಣೆ ಈ ಕಡೆಯಿಂದ ಹಿಡಿದು ಹೀಗೆ ಸುತ್ತು ಬಂದ್ರೆ ಆಲ್ಮೋಸ್ಟ್ ಕೆರೆಗೆ 360 ಡಿಗ್ರೀಸ್ ಸುತ್ತ ಎಲ್ಲಾ ರೀತಿಯ ಜನ ಇಲ್ಲಿ ವಾಸ ಮಾಡ್ತಾರೆ. ಅವರು ಆಗಾಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಉದಾಹರಣೆಗೆ ನಮ್ಮ ಅಮೃತ್ ನಗರದಲ್ಲಿ ವಾರ್ಷಿಕೋತ್ಸವ ಮಾಡ್ತಾರೆ, ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ, ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾರೆ. ಅದೇ ರೀತಿ ಬೇರೆ ಬೇರೆ ಬಡಾವಣೆಗಳಲ್ಲೂ ಕೂಡ ಕಾರ್ಯಕ್ರಮಗಳು ಮಾಡ್ತಾರೆ. ಇಂಥದ್ದು ಎಲ್ಲಾ ಕಾರ್ಯಕ್ರಮಗಳು ಮಾಡೋದಕ್ಕೆ ಇಲ್ಲಿ ಒಂದು ಜಾಗ ಇರಬೇಕು, ಸೂಕ್ತವಾದ ಜಾಗ, ಒಂದು ಒಳ್ಳೆ ಸ್ಟೇಜ್ ಇರಬೇಕು, ಕೂತ್ಕೊಳ್ಳೋ ಸೌಲಭ್ಯ ಇರಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು, ಇಲ್ಲಿ ಇಷ್ಟು ಜನ ವಾಸ ಮಾಡ್ತಾರೆ. ಬರೀ ವಾಸ ಮಾಡೋರಿಗೆ ನಾವು ದಿನ ಇದ್ದಿದ್ದೆ ನಮ್ದು ರೋಡ್ ಪ್ರಾಬ್ಲಮ್ಮು, ನೀರ್ ಪ್ರಾಬ್ಲಮ್ಮು, ಲೈಟ್ ಪ್ರಾಬ್ಲಮ್ಮು ಇವೆಲ್ಲ ಯಾವಾಗ್ಲೂ ಇದ್ದಿದ್ದೆ. ಅವುಗಳನ್ನ ನಾವು ಅಟೆಂಡ್ ಮಾಡೋದು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅಟೆಂಡ್ ಮಾಡ್ತೇವೆ, ಇಲ್ಲ ಅಂತಲ್ಲ. ಆದ್ರೆ ಜೀವನ ಅಂದ್ರೆ ಬರೀ ಅಷ್ಟೇ ಅಲ್ಲ, ಅದಕ್ಕೂ ಮೀರಿದಾಗೆ ಜೀವನದಲ್ಲಿ ನಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಬೇಕು, ಸಾಂಸ್ಕೃತಿಕ ಚಟುವಟಿಕೆ ಇರಬೇಕು, ಸ್ಪೋರ್ಟ್ಸ್ ಇರಬೇಕು, ಎಲ್ಲ ಫೆಸಿಲಿಟೀಸು ಇದ್ದು ಅವುಗಳನ್ನ ಉಪಯೋಗ ಮಾಡಿಕೊಂಡ್ರೆ ಆವಾಗ ಜೀವನಕ್ಕೆ ಇನ್ನೊಂದು ಸ್ವಲ್ಪ ಅರ್ಥ ಇರುತ್ತೆ, ಸಂತೋಷ ಇರುತ್ತೆ. ಇಲ್ಲ ಅಂದ್ರೆ ಬರೀ ಮನೆ ಆಫೀಸು ಇಷ್ಟೇ ಆಗ್ಬಿಟ್ರೆ ಜೀವನ ಆಗೋದಿಲ್ಲ. ಜೀವನ ಅಂದಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್ ಇರಬೇಕು. ಆವಾಗ ಮಾತ್ರ ದೈನಂದಿನ ಜೀವನದಲ್ಲಿ ಸ್ವಲ್ಪ ಆಸಕ್ತಿ ಇರ್ತದೆ. ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ಬೇಕಾದ್ರೆ ಅವೆಲ್ಲ ಆಕ್ಟಿವಿಟೀಸು ಇದ್ರೆ, ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಈ ತರ ಒಂದು ಸ್ಟೇಜ್ ಇದ್ದು ಆವಾಗ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಮಕ್ಕಳಿಗೂ ಆಸಕ್ತಿ ಇರ್ತದೆ. ಮಕ್ಕಳು ಬೇರೆ ಬೇರೆದು ಕಲಿತಾರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕಲಿಬೇಕು ಮಕ್ಕಳು. ಇಲ್ಲ ಅಂತ ಹೇಳಿದ್ರೆ ಸ್ಕೂಲ್ಗೆ ಹೋಗಿ ಬಂದು ಬರೀ ಫೋನಲ್ಲಿ ಮೊಬೈಲಲ್ಲೇ ಆಟ ಆಡೋದು ಆಗ್ಬಿಟ್ರೆ ಜೀವನ ಬರೀ ಮೊಬೈಲಲ್ಲೇ ಕಳಿಯಕ್ ಆಗೋದಿಲ್ಲ. ಬೇರೆ ಸ್ವಲ್ಪ ಜೀವನದಲ್ಲಿ ಸದಭಿರುಚಿ ಇರಬೇಕು, ಒಳ್ಳೆ ಹವ್ಯಾಸಗಳು ಇರಬೇಕು, ಒಳ್ಳೆ ಚಟುವಟಿಕೆ ಇರಬೇಕು. ಅದು ಕಲ್ಚರಲ್ ಆಕ್ಟಿವಿಟೀಸು, ಸ್ಪೋರ್ಟ್ಸು ಇಂಥದ್ದು ಎಲ್ಲ ಇದ್ರೆ ಆವಾಗ ಮಕ್ಕಳು ಕೂಡ ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ. ಕುಟುಂಬಕ್ಕೆ ಮಕ್ಕಳು ಚೆನ್ನಾಗಿದ್ರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ತರಹ ಚಟುವಟಿಕೆಗಳು ಮಾಡೋದಕ್ಕೆ ಒಂದು ಸೂಕ್ತ ರಂಗ ಸಜ್ಜಿಕೆ ಅಂತಾರಲ್ಲ, ಒಂದು ವೇದಿಕೆ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಮೂರನೇದು, ಜನ ಇಲ್ಲಿ ಎಲ್ಲ ವಾಸ ಮಾಡ್ತಾರೆ. ಆದ್ರೆ ಜನ ಒಂದು ರೀತಿ ನಾವೆಲ್ಲ ಮೂಲ ಹಳ್ಳಿಗಳಿಂದ ಬಂದವರು. ಹಳ್ಳಿಯಲ್ಲಿ ಎಲ್ಲಾರು ಮನೆ ಬೇರೆ ಬೇರೆ ಇದ್ರೂ ಕೂಡ ಇಡೀ ಹಳ್ಳಿ ಒಂದು ಸಂಸಾರ ಇದ್ದಂಗೆ ಇರುತ್ತೆ, ಹೆಚ್ಚು ಕಡಿಮೆ ಇರುತ್ತೆ, ಅದೇನು ಪರ್ಫೆಕ್ಟ್ ಅಲ್ಲ, ಆದ್ರೂ ಕೂಡ ಒಂದು ಸಂಸಾರ ಇದ್ದಂಗೆ ಇರುತ್ತೆ. ನಾವೆಲ್ಲ ಸಂಘ ಜೀವಿಗಳು, ನಾವು ಏಕಾಂಗಿಗಳಾಗಿ ಬದುಕಕ್ಕೆ ಆಗೋದಿಲ್ಲ. ಸಿಟಿಯಲ್ಲಿ ಬಂದ ಕೂಡಲೇ ಸ್ವಲ್ಪ ಮಟ್ಟಿಗೆ ಏಕಾಂಗಿತನ ಬಂದ್ಬಿಡುತ್ತೆ. ಯಾಕೆಂದ್ರೆ ಅಕ್ಕಪಕ್ಕ ಇರೋರು ನಮ್ ಪರಿಚಯ ಇರೋದಿಲ್ಲ, ನಮ್ ಊರಲ್ಲ, ನಮ್ಗೆ ಗೊತ್ತಿಲ್ಲ, ಅವ್ರ ಜೊತೆ ನಾವು ಒಡನಾಟನೇ ಕಡಿಮೆ. ಯಾಕೆಂದ್ರೆ ಮನೆ ಬಿಟ್ರೆ ಆಫೀಸು, ಆಫೀಸ್ ಬಿಟ್ರೆ ಮನೆ, ಇಷ್ಟೇ. ಆಮೇಲೆ ಬೇರೆದಕ್ಕೆ ಟೈಮು ಇರೋದಿಲ್ಲ ಸಿಟಿಯಲ್ಲಿ. ಹಿಂಗಾಗಿ ನಾವು ಸಂಘ ಜೀವಿಗಳಿಂದ ಹೋಗಿ ಎಲ್ಲ ಒಂದ್ ಕಡೆ ಸಿಟಿ ನಮ್ಮನ್ನ ಏಕಾಂಗಿಗಳು ಆಗುವಂತ ಕಡೆಗೆ ತಳ್ತದೆ. ಆದ್ರೆ ಏಕಾಂಗಿಗಳಾಗಿ ನಾವು ಬದುಕಕ್ಕಾಗಲ್ಲ. ಮಾನವರು ಯಾವತ್ತಿದ್ರೂ ನಾವು ಸಂಘ ಜೀವಿಗಳು. ಹಾಗಂತ ಹೇಳಿದ್ರೆ ಹೇಗೆ ಸಿಟಿಯಲ್ಲಿ ಬದುಕೋದು? ಎಲ್ಲಾದ್ರೂ ಒಂದ್ ಕಡೆ ನಾವೆಲ್ಲ ಸೇರ್ಬೇಕು. ಆವಾಗ ಒಂದು ಕಡೆ ಸೇರಿದ್ರೆ ನಮ್ಮ ಬಡಾವಣೆಯಲ್ಲಿ ಯಾರಿದ್ದಾರೆ ಪರಿಚಯ ಆಗುತ್ತೆ, ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ ಪರಿಚಯ ಆಗುತ್ತೆ. ಅದರಿಂದ ಪರಿಚಯ ಅಷ್ಟೇ ಅಲ್ಲ, ಸ್ನೇಹ ಬೆಳೆಯುತ್ತೆ, ಸಂಬಂಧ ಬೆಳೆಯುತ್ತೆ, ಒಬ್ರಿಗೊಬ್ರು ಸಪೋರ್ಟ್ ಆಗಿ ಸಿಗ್ತಾರೆ, ಮಕ್ಕಳಿಗೆ ಫ್ರೆಂಡ್ಸ್ ಆಗ್ತಾರೆ, ಅವರು ಲೈಫ್ ಲಾಂಗ್ ಫ್ರೆಂಡ್ಸ್ ಆಗ್ತಾರೆ, ಅದೊಂದು ಸಪೋರ್ಟ್ ಆಗುತ್ತೆ. ಹಾಗಾಗಿ ಇವತ್ತಿನ ಯುಗದಲ್ಲಿ ಬದುಕಬೇಕು ನಾವು ಚೆನ್ನಾಗಿ ಅಂತ ಹೇಳಿದ್ರೆ ಒಂದಷ್ಟು ಜನ ನಮ್ಗೆ ಪರಿಚಯನೂ ಇರಬೇಕು. ಇಂಥ ಜಾಗ ಸೇರಿದ್ರೆ ನೋಡಿ, ಇವತ್ತಿಲ್ಲಿ 100 ಜನ ಒಂದು ಕಡೆ ಸೇರಿದ್ದೇವೆ. ಸೇರೋದಕ್ಕಾದ್ರೂ ಒಂದು ಜಾಗ ಇರ್ಬೇಕಲ್ಲ ಸಿಟಿಯಲ್ಲಿ.
ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲಿ ಸೇರಕ್ ಸಾಧ್ಯ, ನಮ್ಮ ಮನೆಯಲ್ಲಿ 5 ಜನ ನೆಂಟರು ಸೇರ್ಕೋಬಹುದು. ಆದ್ರೆ ಇಂಥದೊಂದು ಜಾಗ ಇದ್ರೆ ಎಲ್ಲರೂ ಕೂಡ ಒಂದ್ ಕಡೆ ಸೇರ್ತಾರೆ, ಒಂದು ಪರಿಚಯ ಆಗುತ್ತೆ, ಸ್ನೇಹ ಬೆಳೆಯುತ್ತೆ, ಬಾಂಧವ್ಯ ಬೆಳೆಯುತ್ತೆ, ಅದರಿಂದ ಜೀವನ ಇನ್ನಷ್ಟು ಸುಖಕರವಾಗಿರುತ್ತೆ. ಹಾಗಾಗಿ ಇವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ವಾಸ ಮಾಡುವಂತ ಜನಗಳಿಗೆ ಒಳ್ಳೆ ಜೀವನದ ಗುಣಮಟ್ಟ ಇರಬೇಕು. ಮೂಲ ಸೌಕರ್ಯಗಳು ಅವಶ್ಯ, ಮೊದಲನೇ ಪ್ರಯಾರಿಟಿ ಮೂಲ ಸೌಕರ್ಯಕ್ಕೇನೆ. ಅದಾದ ನಂತರ ಅವರ ಜೀವನ ಗುಣಮಟ್ಟ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಕಲ್ಚರಲ್ ಆಕ್ಟಿವಿಟಿಗೆ ಇರಬೇಕು, ಜನ ಒಂದ್ ಕಡೆ ಸೇರೋದಕ್ಕೆ ಅವಕಾಶ ಇರಬೇಕು. ಅವೆಲ್ಲ ಆಗ್ಬೇಕು ಅಂದ್ರೆ ಈ ತರಹ ಒಂದು ಫೆಸಿಲಿಟಿನೂ ಕೂಡ ಬಹಳ ಅವಶ್ಯಕ. ಸೊ ಇವತ್ತು ನಾವು ನೋಡೋದಕ್ಕೆ ಬರೀ ಆಂಫಿ ಥಿಯೇಟರ್ ಮಾಡಿದೀರಾ ಅಂತ ಅನ್ನಿಸ್ಬಹುದು, ಆದ್ರೆ ಇದ್ರ ಹಿಂದ್ಗಡೆ ಬಹಳ ಆಲೋಚನೆ ಇದೆ. ಇದರ ಹಿಂದ್ಗಡೆ ಮೂಲ ಆಲೋಚನೆ ಏನಂದ್ರೆ ನಮ್ಮ ಕ್ಷೇತ್ರದಲ್ಲಿ ವಾಸ ಮಾಡುವಂತ ಜನಗಳ ಜೀವನ ಚೆನ್ನಾಗಿರ್ಬೇಕು. ಚೆನ್ನಾಗಿರೋದಕ್ಕೆ ಬರೀ ರೋಡು, ಲೈಟು, ನೀರು ಮಾಡಿದ್ರೆ ಸಾಲೋದಿಲ್ಲ. ಕೆರೆ ಅಭಿವೃದ್ಧಿ ಮಾಡಬೇಕು, ಸ್ಪೋರ್ಟ್ಸ್ ಫೆಸಿಲಿಟೀಸ್ ಕೊಡಬೇಕು, ಪಾರ್ಕ್ ಮಾಡಬೇಕು, ಈ ತರ ಆಂಫಿ ಥಿಯೇಟರ್ ಮಾಡಬೇಕು. ಆವಾಗ ನಮ್ಮ ಕ್ಷೇತ್ರದ ಜನಗಳ ಜೀವನ ಗುಣಮಟ್ಟ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಅದು ಇದರ ಹಿಂದೆ ಇರತಕ್ಕಂತ ಆಲೋಚನೆ. ಈಗ ಇತ್ತೀಚೆಗೆ ಕೆರೆ ಅಭಿವೃದ್ಧಿ ಮಾಡಿದ ಮೇಲೆ ಡೈಲಿ ವಾಕಿಂಗ್ ಬರುವವರ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ ಅಂತ ಸ್ಥಳೀಯರು ನನಗೆ ಹೇಳಿದ್ರು. ಬಹಳ ಸಂತೋಷ. ಅದಾದ್ಮೇಲೆ ಲೈಟ್ಗಳೆಲ್ಲ ಹಾಳಾಗಿದೆ ಅಂತ ಹೇಳಿದ್ರು. ಇವತ್ತು ಲೈಟ್ಗಳು ಕೂಡ ರಿಪೇರಿ ಆಗಿದೆ ಅಂತ ಕಾಣುತ್ತೆ ಅಲ್ವಾ? ಕೆರೆದು ಲೈಟ್ಗಳು ರಿಪೇರಿ ಮಾಡಿಸಿದ್ದೇವೆ. ಅದರ ಜೊತೆಗೆ ಈ ಕೆರೆಯಲ್ಲಿ ಯಾವಾಗ್ಲೂ ಕೂಡ ನೀರಿರಬೇಕು ಅನ್ನೋದು ಕೂಡ ನಮ್ಮ ಆಸೆ. ಏನಾಗುತ್ತೆ, ಈ ಕೆರೆಗೆ ಇವತ್ತೆಲ್ಲ ಮೇಲ್ಗಡೆ ಎಲ್ಲ ಗ್ರೋತ್ ಆಗ್ಬಿಟ್ಟಿದೆ. ಸೊ ನೀರು ಅಷ್ಟು ಸಲೀಸಾಗಿ ಬರೋದಿಲ್ಲ, ಯಾಕಂದ್ರೆ ಎಲ್ಲ ಬೆಳವಣಿಗೆ ಆಗ್ಬಿಟ್ಟಿರೋದ್ರಿಂದ ಈ ವರ್ಷ ಸ್ವಲ್ಪ ನೀರು ಬಂದಿದೆ. ಬಟ್ ಇದು ಯಾವಾಗ ಖಾಲಿ ಆಗುತ್ತೆ ಅಂತಾನು ಹೇಳಕ್ ಆಗೋದಿಲ್ಲ. ಮುಂದಿನ ಮಳೆಗಾಲದವರೆಗೂ ನೀರು ಇರುತ್ತೆ ಅಂತಾನು ಗ್ಯಾರಂಟಿ ಇಲ್ಲ. ಹಾಗಾಗಿ ವರ್ಷ ಪೂರ್ತಿ ಈ ಕೆರೆಯಲ್ಲಿ ನೀರು ಇರಬೇಕು ಅನ್ನೋದು ನಮ್ಮ ಆಲೋಚನೆ ಮತ್ತು ನಾವು ಅದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿದ್ದೇವೆ. ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಕೆಳಗಡೆ ರಾಚನಹಳ್ಳಿ ಕೆರೆಯಲ್ಲಿ ಅಲ್ಲಿ ಒಂದು ಸ್ಯೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಹಾಕ್ತಾ ಇದ್ದೇವೆ. ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೊಸದಾಗಿ ಅಲ್ಲೊಂದು STP ಮಾಡ್ತಾ ಇದ್ದೇವೆ, ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡುವಂತಹ ಘಟಕ. ಸೊ ಅಲ್ಲಿ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಿ ಅಲ್ಲಿಂದ STP ಇಂದ ಒಂದು ಪೈಪ್ ಅನ್ನ ಹಾಕಿ ಆ ನೀರನ್ನ ತಗೊಂಡು ಬಂದು ಸಂಸ್ಕರಣೆ ಮಾಡಿದ ನೀರನ್ನ ಈ ಕೆರೆಗೆ ತುಂಬಿಸಬೇಕು ಅಂತ ಪ್ಲಾನ್ ಮಾಡಿ ಈಗ 1-2 ದಿನಗಳಲ್ಲಿ ಆ ಕೆಲಸನೂ ಕೂಡ ಆರಂಭ ಆಗ್ತಾ ಇದೆ. ಅದಾದ್ರೆ ಪ್ರಯೋಜನ ಏನಂತ ಹೇಳಿದ್ರೆ ವರ್ಷ ಪೂರ್ತಿ ಕೆರೆಯಲ್ಲಿ ನೀರಿರುತ್ತೆ, ಬರ್ತಿ ಇರ್ತದೆ. ವರ್ಷ ಪೂರ್ತಿ ಕೆರೆಯಲ್ಲಿ ನೀರಿರುತ್ತೆ. ಕೆರೆಯಲ್ಲಿ ನೀರಿದ್ರೆ ಪರಿಸರ ಚೆನ್ನಾಗಿರುತ್ತೆ, ಪ್ರಾಣಿ ಪಕ್ಷಿಗಳು ಬದುಕ್ತವೆ, ಸುತ್ತಮುತ್ತ ಏನೋ ಬೋರ್ವೆಲ್ಗಳಿಗೆಲ್ಲ ಜೀವ ಇರುತ್ತೆ. ಯಾಕಂದ್ರೆ ಕೆರೆಯಲ್ಲಿ ನೀರಿದ್ರೆ ಗ್ರೌಂಡ್ ರೀಚಾರ್ಜ್ ಆಗುತ್ತೆ, ಗಿಡ ಚೆನ್ನಾಗಿರ್ತದೆ, ಮರ ಚೆನ್ನಾಗಿರುತ್ತೆ. ಮರ ಚೆನ್ನಾಗಿದ್ರೆ ಪ್ರಾಣಿ ಪಕ್ಷಿಗಳು ಬದುಕ್ತವೆ, ಪರಿಸರ ಚೆನ್ನಾಗಿರುತ್ತೆ. ಮರ ಇದ್ರೆ ಉಸಿರಾಡೋ ಗಾಳಿ ಚೆನ್ನಾಗಿರುತ್ತೆ. ಸೊ ಈ ತರಹ ಕೆರೆಯಲ್ಲಿ ಯಾವಾಗ್ಲೂ ನೀರಿರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಹೇಗೋ ಗೊತ್ತಿಲ್ಲ, ನನಗಂತೂ ಆ ನೀರು ನೋಡಿದ್ರೇನೆ ಕಣ್ಣಿಗೆ ಮನಸ್ಸಿಗೆ ಸಿಗುವಂತಹ ಮುದ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೂ ಆಗೋದಿಲ್ಲ. ಅರ್ಧ ಟೆನ್ಷನ್ ಅಲ್ಲೇ ಹೋಗ್ಬಿಡುತ್ತೆ, ಇಳಿದು ಹೋಗುತ್ತೆ. ಈ ಕೆರೆಯಲ್ಲಿ ನೀರಿದ್ದು ನೀರ್ ಸುತ್ತ ನಾವು ವಾಕಿಂಗ್ ಮಾಡಿದ್ರೆ ಮನಸ್ಸಿಗೆ ಎಷ್ಟೋ ಶಾಂತಿ ಸಿಗುತ್ತೆ. ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅದಕ್ಕಾಗಿ ಈ ಕೆರೆ ವರ್ಷ ಪೂರ್ತಿ ನೀರಿಂದ ತುಂಬಿರಬೇಕು ಅಂತ ಖಾತ್ರಿ ಮಾಡೋದಕ್ಕೋಸ್ಕರ ಅಲ್ಲಿಂದ ಪೈಪ್ಲೈನ್ ಅನ್ನ ಈಗ ಸ್ಯಾಂಕ್ಷನ್ ಮಾಡಿಸಿದ್ದೇವೆ. ಅಲ್ಲಿ ಟ್ರೀಟ್ಮೆಂಟ್ ಆದ್ಮೇಲೆ ಆ ನೀರನ್ನ ಇಲ್ಲಿಗೆ ಪಂಪ್ ಮಾಡಬೇಕು, ಯಾಕಂದ್ರೆ ಇದು ಮೇಲೆ ಇದೆ. ಅಲ್ಲಿಂದ ಪಂಪ್ ಮಾಡಿ ಈ ನೀರು ಬಂದು ಈ ಕೆರೆಯಲ್ಲಿ ವರ್ಷ ಪೂರ್ತಿ ನೀರು ಇರಬೇಕು. ಮಳೆ ಬರ್ಲಿ, ಬರ್ದೇ ಹೋಗ್ಲಿ, ಕಡಿಮೆ ಆಗ್ಲಿ, ಜಾಸ್ತಿ ಆಗ್ಲಿ, ಆದ್ರೆ ಕೆರೆಯಲ್ಲಿ ಯಾವಾಗ್ಲೂ ನೀರು ಇರಬೇಕು, ಭರ್ತಿ ಆಗಿರ್ಬೇಕು. ಅದಕ್ಕೂ ಕೂಡ ಈಗ ಆಯೋಜನೆ ಮಾಡಿ ಕೆಲಸ ಶುರು ಮಾಡ್ಲಿಕ್ಕೂ ಕೂಡ ಹೇಳಿದ್ದೇನೆ. ಅದು ಕೆಲಸ ಆಗೋದ್ರೆ ಆಮೇಲೆ ವರ್ಷ ಪೂರ್ತಿ ನೀರನ್ನ ತುಂಬಿಸುವಂತ ಅದು ಕೆಲಸ ಕೂಡ ಆಗುತ್ತೆ. ಸೊ ಆ ರೀತಿಯಾಗಿ ಈ ಭಾಗದಲ್ಲಿ ಸಮಗ್ರ ಅಭಿವೃದ್ಧಿ. ಈಗ ಆ ಕಡೆ ಸ್ವಲ್ಪ ಮಕ್ಕಳು ಆಟ ಆಡೋದಕ್ಕೆ ಜಾಗ ಇದೆ,
ಇಲ್ಲಿ ಯೋಗ ಇದೆ, ಜಿಮ್ ಇದೆ, ಈಗ ಇಲ್ಲಿ ಆಂಫಿ ಥಿಯೇಟರ್ ಆಯ್ತು. ರೋಡಿಂದ ಆ ಕಡೆಗೆ ಇನ್ನೊಂದು ಸ್ವಲ್ಪ ಜಾಗ ಉಳಿದಿದೆ. ಅಲ್ಲಿ ಒಂದು ವಾಲಿಬಾಲು, ಬ್ಯಾಸ್ಕೆಟ್ ಬಾಲು, ಈ ರೀತಿಯಾದಂತ ಸ್ಪೋರ್ಟ್ಸ್ ಅಥವಾ ಬ್ಯಾಡ್ಮಿಂಟನ್, ಅದಕ್ಕೂ ಕೂಡ ಅಲ್ಲಿ ಫೆಸಿಲಿಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಅಲ್ಲಿ ಎಷ್ಟು ಜಾಗ ಸಿಗುತ್ತೆ ಅಷ್ಟು ಜಾಗದಲ್ಲಿ ವಾಲಿಬಾಲು, ಬ್ಯಾಡ್ಮಿಂಟನ್ ಮಾಡಿ, ಕೋರ್ಟ್ ಮಾಡಿ ಸ್ವಲ್ಪ ಟೈಮ್ ಆಗುತ್ತೆ. ಆದ್ರೆ ಒಟ್ಟಾರೆ ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ರೆ ಎಲ್ಲಾ ತರದ್ದು ಸಿಗ್ಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ಸೀನಿಯರ್ ಸಿಟಿಸನ್ ವರೆಗೆ ಎಲ್ಲಾರ್ಗೂ ಏನಾದ್ರೂ ಒಂದು ಆಕ್ಟಿವಿಟಿ ಮಾಡೋದಕ್ಕೆ ಆಗ್ಬೇಕು. ಹೆಚ್ಚು ಹೆಚ್ಚು ಜನ ಬಂದು ಉಪಯೋಗಿಸ್ಬೇಕು. ವಾಕಿಂಗ್ ಆದ್ರೂ ಮಾಡ್ಲಿ, ಇಲ್ಲ ಬಂದು ಅಲ್ಲಿ ಇದು ಮಾಡಿದೀವಿ ಕೂತ್ಕೊಳ್ಳೋದಕ್ಕೆ ಒಂದು ಜಾಗ ಮಾಡಿದೀವಿ, ಅರ್ಟೇನಾದ್ರೂ ಹೊಡಿಲಿ, ಪರವಾಗಿಲ್ಲ, ಅದಕ್ಕೂ ಸ್ವಾಗತ ಇದೆ. ಯಾಕೆಂದ್ರೆ 4 ಜನಕ್ಕೆ ಮಾತಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಏಕಾಂಗಿಗಳಾಗಿ ಮನೆಯಲ್ಲಿ ಕೂತ್ಕೊಂಡು ಮುಖ ಊದಿಸ್ಕೊಳ್ಳೋದಕ್ಕಿಂತ ಹೊರಗಡೆ ಬಂದು 4 ಜನದ ಹತ್ರ ಏನು ಕೆಲಸಕ್ಕೆ ಬಾರದ ಹರಟೆ ಹೊಡೆದ್ರು ಕೂಡ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಆರೋಗ್ಯಕ್ಕೆ ಒಳ್ಳೇದು. ಹಂಗೆ ಜನ ಬರ್ಲಿ, ಹೆಚ್ಚು ಉಪಯೋಗಿಸ್ಲಿ ಅಂತ. ಇಲ್ಲಿ ವಾಕಿಂಗ್ ಪಾತ್ ಮಾಡೋವಾಗ್ಲೂ ಕೂಡ ಕೆಲವರು ಸ್ಥಳೀಯರು ಅವತ್ತು ಬಂದಿದ್ರು. ಕೆಳಗಡೆ ನಮ್ಗೆ ಸ್ಟೋನ್ ಹಾಕೊಡಿ ಅಂತ ನಾನು ಹೇಳಿದೆ. ನೀವಾಗಿ ನೀವು ಹೋಗಿ, ಯಾಕೆ ಡಾಕ್ಟರ್ಗೇನು ಆದಾಯ ಕಮ್ಮಿ ಆಗಿದೆಯಾ? ಎಲ್ಲ ಡಾಕ್ಟರ್ಗಳು ಚೆನ್ನಾಗಿದ್ದಾರೆ. ಆ ಸ್ಟೋನ್ ಮೇಲೆ ಏನಾರ ನಡೆದ್ರೆ 5 ವರ್ಷ ಆದ್ಮೇಲೆ ಎಲ್ಲ ಸೀದಾ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಎಲ್ಲಕ್ಕಂದ್ರೆ ಆ ಸ್ಟೋನ್ ಮೇಲೆ ನಡೆದ್ರೆ ಎಲ್ಲ ಈ ಜಾಯಿಂಟ್ಸ್ ಎಲ್ಲ ಸಮದೋದ್ರೆ ನಾಳೆ ಪ್ರಾಬ್ಲಮ್. ಇವಾಗ ಗೊತ್ತಾಗಲ್ಲ, ವಯಸ್ಸಾದ್ಮೇಲೆ ಅದೆಲ್ಲ ಪ್ರಾಬ್ಲಮ್ ಬರ್ತದೆ. ಅದೇ ಮಣ್ಣು ಮೇಲೆ ನಡೆದ್ರೆ ಅಷ್ಟು ತೊಂದರೆ ಆಗೋದಿಲ್ಲ. ಹಾಗೆ ಅಂತ ಹೇಳಿನೇ ಜನ ಬಂದು ಇಲ್ಲಿ ಸ್ಟೋನ್ ಹಾಕಿ ಅಂತ ಹೇಳಿದ್ರು ಕೂಡ ವಾಕಿಂಗ್ ಪಾತ್ಗೆ ನಾವು ಸ್ಟೋನ್ ಹಾಕ್ಲಿಲ್ಲ. ಯಾಕೆಂದ್ರೆ ಜನಗಳ ಆರೋಗ್ಯ ಮುಖ್ಯ ನಮಗೆ. ಆ ದೃಷ್ಟಿಯಿಂದ ಕೆಲವ್ರು ಬಂದು ಕೇಳಿದ್ರು, ನೋಡಕ್ ಚೆನ್ನಾಗ್ ಕಾಣ್ತದೆ, ಬೇರೆ ಕಡೆ ಹಾಕ್ತಾರೆ. ನೋಡಕ್ ಚೆನ್ನಾಗ್ ಕಾಣುತ್ತೆ ಅಂತ ಅವೆಲ್ಲ ಮಾಡಕ್ ಆಗಲ್ಲ. ನೋಡಕ್ ಚಂದ ಕಾಣಿದ್ದೆಲ್ಲ ನಮ್ಗೆ ಒಳ್ಳೇದಾಗಲ್ಲ. ಒಳ್ಳೇದು ಯಾವುದು ಅನ್ನೋದು ಯೋಚನೆ ಮಾಡ್ಬೇಕು. ಹೇಳಿದ್ರೆ ಹಾಕ್ತಾರೆ, ಅವ್ರಿಗೇನು ಕಾಂಟ್ರಾಕ್ಟರ್ ಖುಷಿಯಾಗಿ ಹಾಕ್ತಾರೆ. ಆದ್ರೆ ಜನರ ಹಿತ ಯಾವುದು ನೋಡ್ಬೇಕು. ಮಣ್ಣು ಮೇಲೆ ನಡೆದ್ರೆ ಏನಾಗುತ್ತೆ, ಸ್ವಾಭಾವಿಕವಾಗಿ ಸ್ವಲ್ಪ ಕುಶನ್ ಇರುತ್ತೆ ಜಾಯಿಂಟ್ಸ್ಗೆ, ಅದರಿಂದ ನಮ್ಮ ಬಾಡಿಗೆ ಅಷ್ಟು ತೊಂದರೆ ಆಗೋದಿಲ್ಲ. ಆ ಕಾರಣಕ್ಕೆ ಅದನ್ನ ಹಾಗೆ ಉಳಿಸ್ಕೊಂಡಿರುವಂತಹದ್ದು ನಾವು. ಜೊತೆಗೆ ಕೆರೆ ಅಂದ್ಮೇಲೆ ಆದಷ್ಟು ಸ್ವಾಭಾವಿಕವಾಗಿರ್ಬೇಕು. ಕೆರೆಯಲ್ಲಿ ಯದ್ವಾ ತದ್ವಾ ಸಿಮೆಂಟ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡೋದು ಇದೆಲ್ಲ ಕೆರೆ ಮೂಲ ಸ್ವರೂಪ ಅಲ್ಲ. ಕೆರೆಯನ್ನ ಆದಷ್ಟು ನ್ಯಾಚುರಲ್ ಆಗಿ ಉಳಿಸ್ಕೊಳ್ಬೇಕು ಅನ್ನೋದು ಕೂಡ ಉದ್ದೇಶ. ಆ ತರಹ ಒಂದು ಪ್ಲಾನ್ ಇಟ್ಕೊಂಡು ಇವೆಲ್ಲ ಸೌಲಭ್ಯಗಳನ್ನ 1 by 1 ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆನೂ ಕೂಡ ಕೆಲವು ಪ್ಲಾನ್ಸ್ ಅದೇ ರೀತಿ ಇದೆ. ಅದರಲ್ಲಿ ಇವತ್ತು ಒಂದು ಸುತ್ತ ಇರುವಂತಹವರು ಏನೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಈ ತರದ್ದು ಒಂದು ಒಳ್ಳೆ ಸುಂದರವಾದಂತಹ ಆಂಫಿ ಥಿಯೇಟರ್ ಇರಬೇಕು ಅನ್ನೋದು ನಮ್ಮ ಬಹಳ ದಿನಗಳ ಕನಸಾಗಿತ್ತು. ಅದನ್ನ ನಾನೇ ಇಲ್ಲಿ ಒಂದು 4-5 ಬಾರಿ ಬಂದು ಇನ್ಸ್ಪೆಕ್ಷನ್ ಮಾಡಿ, ಜಾಗ ಇರೋದೇ ಕಮ್ಮಿ, ಇರೋ ಜಾಗದಲ್ಲಿ ಹೇಗೆ ನಾವು ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೊಳ್ಳೋದು ಅಂತ ಇಂಜಿನಿಯರ್ಸ್ ನ ಇಲ್ಲಿಗೆ ಕರ್ಕೊಂಡು ಬಂದು ಆ ಇರೋ ಜಾಗದಲ್ಲಿ ಹಂಗಂಗೆ ಪ್ಲಾನ್ ಮಾಡಿ ಇವತ್ತು ಎಲ್ಲಾ ಫೆಸಿಲಿಟಿಗಳು, ಏನೆಲ್ಲ ಫೆಸಿಲಿಟಿ ಬೇಕೋ ಅದನ್ನ ಇಲ್ಲಿ ಮಾಡಿದ್ದೇವೆ. ಉದ್ದೇಶ ಇದು ಸದುಪಯೋಗ ಆಗಲಿ ಅಂತ. ಹೆಚ್ಚು ಹೆಚ್ಚು ಈ ಭಾಗದ ಜನ ಬಳಕೆ ಮಾಡಿದ್ರೆ ನಾವು ಮಾಡಿದ ಕೆಲಸ ಸಾರ್ಥಕ ಆಗುತ್ತೆ. ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಆಗಿದೆ, ನಾವು ಮಾಡಿದೀವಿ ಅಂತ ಹೇಳೋದ್ರಲ್ಲಿ ಏನು ದೊಡ್ಡದೇದ ವಿಶೇಷ ಇಲ್ಲ. ಇದು ಹೆಚ್ಚು ಬಳಕೆ ಆದ್ರೆ ಆವಾಗ ಮಾಡಿ ನಿಜವಾಗಿ ಸಾರ್ಥಕ ಆಗುತ್ತೆ. ಸೊ ಸುತ್ತ ಎಲ್ಲೇ ಏನೇ ಕಾರ್ಯಕ್ರಮ ಇದ್ರೂ ಇದನ್ನ ಬಳಕೆ ಮಾಡ್ಕೊಳ್ಳಿ. ಇದು ಮಾಡಿದ್ರಿಂದ ಹೆಚ್ಚು ಹೆಚ್ಚು ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಲಿ ಅಂತ ನಾನು ಆಶಿಸ್ತೇನೆ. ಇದು ಒಂದು ಎನ್ಕರೇಜ್ಮೆಂಟ್ ಆಗಲಿ ಅಂತ. ಒಂದು ಒಳ್ಳೆ ಜಾಗ ಇದೆ, ಇದರಿಂದ ಆದ್ರೂ ಇನ್ನೊಂದಷ್ಟು ಕಲ್ಚರಲ್ ಪ್ರೋಗ್ರಾಮ್ ಮಾಡೋದಿಕ್ಕೆ. ಯಾಕಂದ್ರೆ ಎಲ್ಲೋ ಹೋಗಿ ಮಾಡಬೇಕು ಅಂದ್ರೆ ನಮ್ಗೆ ಸ್ವಲ್ಪ ಡಿಸ್ಕರೇಜ್ ಆಗುತ್ತೆ. ಈಗ ಒಂದು ರೆಡಿ ಜಾಗ ಇರೋದ್ರಿಂದ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ಇದು ಎನ್ಕರೇಜ್ಮೆಂಟ್ ಆಗಲಿ, ಇದರಿಂದ ಪ್ರೇರಣೆ ಆಗಲಿ, ಅದರಿಂದ ಹೆಚ್ಚು ಕಲ್ಚರಲ್ ಪ್ರೋಗ್ರಾಮ್ ಆಗಲಿ, ಅದರಿಂದ ಹೆಚ್ಚು ಜನ ಒಂದ್ ಕಡೆ ಸೇರಲಿ, ಇನ್ನೊಂದಷ್ಟು ಜನ ಪರಿಚಯ ಆಗಲಿ, ಬಾಂಧವ್ಯ ಬೆಳೆಯಲಿ, ಸ್ನೇಹ ಬೆಳೆಯಲಿ. ಅದರ ಮುಖಾಂತರ ನಮ್ಮ ಕಲ್ಚರ್ ಕೂಡ ಉಳಿಯಲಿ, ಬೆಳೆಯಲಿ. ಯಾಕಂದ್ರೆ ನಮ್ಮ ಕಲ್ಚರ್ ಅನ್ನ ಉಳಿಸಿ ಬೆಳೆಸುವಂತ ಕೆಲಸನೂ ಆಗಬೇಕು. ಇವೆಲ್ಲವೂ ಕೂಡ ಈ ಜಾಗ ಒಂದು ಆಶ್ರಯವಾಗಿ ಇದರಿಂದ ಆಗಲಿ ಅಂತ ನಾನು ಆಶಿಸ್ತೇನೆ. ತಾವೆಲ್ಲರೂ ಕೂಡ ಇವತ್ತು
ಇದನ್ನ ಕಲ್ಚರಲ್ ಪ್ರೋಗ್ರಾಮ್ ಮಾಡೋದ್ರ ಮುಖಾಂತರನೇ ಉದ್ಘಾಟನೆ. ಸುಮ್ಮನೆ ಇಲ್ಲ ಅಂದ್ರೆ ರಿಬನ್ ಕಟ್ ಮಾಡಬಹುದು, ಅದು ಅರ್ಥ ಆಗೋದಿಲ್ಲ. ಕಲ್ಚರಲ್ ಪ್ರೋಗ್ರಾಮ್ ಮಾಡೋದ್ರಿಂದ ಉದ್ಘಾಟನೆ ಮಾಡಿದ್ರೆ ಅದಕ್ಕೆ ನಿಜವಾಗಿ ಅರ್ಥ ಇರುತ್ತೆ ಅಂತೇಳಿ ಕಲ್ಚರಲ್ ಪ್ರೋಗ್ರಾಮ್ ಮುಖಾಂತರ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ನೀವು ಎಲ್ಲ ಬಂದು ಭಾಗವಹಿಸಿದ್ದೀರಾ, ಸಂತೋಷ. ಇದು ಮತ್ತೊಮ್ಮೆ ನಾನು ಹಾರೈಸ್ತೇನೆ. ಈ ಜಾಗ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರನ್ನ ಒಂದು ಕಡೆ ಸೇರಿಸಿ ಅವರಲ್ಲಿ ಸ್ನೇಹ, ಬಾಂಧವ್ಯ, ಸಾಂಸ್ಕೃತಿಕ ಹಿನ್ನೆಲೆ ಇವುಗಳನ್ನ ಬೆಳೆಸುವಂತಹ ತಾಣವಾಗಿ ಅಭಿವೃದ್ಧಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಸರ್. ಆಮೇಲೆ ಇಲ್ಲ ಅವ್ರು ಸನ್ಮಾನ. ಈಗ ನಮ್ಮ ಸಾಹೇಬರಿಗೆ ಅಮೃತ್ ನಗರ ಕಾಂಗ್ರೆಸ್ ಮುಖಂಡರುಗಳ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಎಲ್ಲ ಮುಖಂಡರುಗಳು ಹಾಗೂ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ವತಿಯಿಂದನೂ ಸಹ ಎಲ್ಲರೂ ಬಂದಿದ್ದಾರೆ. ಹಾಗೆ ಆ ಕಡೆ ನಿಂತ್ಕೊಂಡ್ಬಿಡಿ, ಆ ಕಡೆ ಹೋಗೋಣ. ಮುನ್ಸಮ್ಮ ಲೈನ್ ಮಾಡೋಣ.